ಹಾಯ್ ಮಕ್ಕಳೇ, ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾಳೆ ಅಂದರೆ ಮಾರ್ಚ್ 18ನೇ ತಾರೀಕಿಂದ ನಮ್ಮ ಈ ವರ್ಷದ SSLC ಎಕ್ಸಾಮಿನೇಷನ್ ಶುರು ಆಗ್ತಿದೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರಾಮಾಗೆ ಬರೀತೀರಾ, ಯಾವುದೇ ಭಯ ಇಟ್ಕೋಬೇಡಿ, ಆತಂಕ ಬೇಡ. ಓಕೆ, ಏನೇನು ಕಲ್ತಿದ್ದೀರೋ ಅದನ್ನು ನೀಟಾಗಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಹೋಗಿ ಬರೀರಿ. ಖಂಡಿತ ಒಳ್ಳೆ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಆಲ್ ರೈಟ್. ಹಾಗೆ ನಾನು ಯಾಕಪ್ಪ ಇವತ್ತಿಲ್ಲಿ ಬಂದಿದ್ದೀನಿ ಅಂತ ಅಂದರೆ, ನಿಮಗೆ ಗೊತ್ತೇ ಇರುತ್ತೆ ಮಕ್ಕಳೇ, ಎಕ್ಸಾಮಿಗೆ ಹೋಗಬೇಕಂದ್ರೆ ಪೆನ್ನು, ಪೆನ್ಸಿಲ್ಲು, ಹೌದಾ, ಸ್ಕೇಲು, ಹಾಲ್ ಟಿಕೆಟು ಇತ್ಯಾದಿಗಳನ್ನು ತೊಗೊಂಡು ಹೋಗಬೇಕು ಅಂತ ಗೊತ್ತಿರುತ್ತೆ. ಓಕೆ, ಬಟ್ ಇನ್ನೊಮ್ಮೆ ರಿಮೈಂಡ್ ಕೂಡ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಇದಾದಮೇಲೆ ಎಕ್ಸಾಮಿಗೆ ಹೋಗೋ ತನಕ ಇದೆಲ್ಲ, ಹೌದಾ, ಮನೆಯಿಂದ ಎಕ್ಸಾಮಿಗೆ ಹೋಗೋದ್ರಲ್ಲಿ ಇವೆಲ್ಲ ತಗೊಂಡು ಹೋಗ್ತೀರಾ. ಎಕ್ಸಾಮ್ ಹಾಲಿಗೆ ಎಂಟರ್ ಆದಮೇಲೆ ಯಾವ ರೀತಿ ನಮ್ಮ ಶಿಷ್ಟಾಚಾರ ಅಂದರೆ ಒಂದು ಪ್ರೋಟೋಕಾಲನ್ನು ಮೇಂಟೈನ್ ಮಾಡಬೇಕು, ಅಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ. ಓಕೆ, ಅಂದರೆ ಎಕ್ಸಾಮ್ ಹಾಲಲ್ಲಿ ಯಾವುದು ನಿಮಗೆ ಅಲೋ ಇದೆ, ಯಾವುದು ಅಲೋ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಆನ್ಸರ್ ಬುಕ್ಲೆಟ್ ಏನು ಕೊಡ್ತಾರಲ್ಲ ಮಕ್ಕಳೇ, ಅದರಲ್ಲಿ ಫಸ್ಟ್ ಪೇಜ್ ಈ ರೀತಿ ಇರುತ್ತೆ. ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು, ಡೇಟು, ಯಾವ ಮೀಡಿಯಂ ನೀವು, ಹೌದಾ, ಹಾಗೆ ಯಾವ ಸಬ್ಜೆಕ್ಟ್ ಬರೀತಿದ್ದೀರಾ, ಸಬ್ಜೆಕ್ಟ್ ಕೋಡು, ಓಕೆ, ಇತ್ಯಾದಿ ಎಲ್ಲವೂ ಕೂಡ ನೀವು ಬರೀಬಹುದು ಎಕ್ಸೆಪ್ಟ್ ನಿಮ್ಮ ಹೆಸರನ್ನ ಕೇಳೋದಿಲ್ಲ. ಓಕೆ, ಆಲ್ ರೈಟ್. ಸೊ ಇದು ಫಸ್ಟ್ ಪೇಜ್ ಆಫ್ ಯುವರ್ ಆನ್ಸರ್ ಬುಕ್ಲೆಟ್ ಆಗಿರುತ್ತೆ. ಈಗ ವೆರಿ ನೆಕ್ಸ್ಟ್ ಪೇಜ್, ಫಸ್ಟ್ ಪೇಜ್ ಈಗ ತೋರಿಸಿದ್ನಲ್ಲ, ಅದಾದ್ಮೇಲೆ ವೆರಿ ನೆಕ್ಸ್ಟ್ ಪೇಜ್ ನಿಮಗೆ ಎಡಭಾಗದಲ್ಲಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು, ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿರ್ತಾರೆ. ಇದನ್ನ ನೀವು ಓದಲೇಬೇಕು. ಓಕೆ, ಸೊ ನೀವಲ್ಲಿ ಹೋಗಿ ಓದೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಒಂದು ಗೈಡ್ಲೈನ್ ಆಗಿ ನಾನು ಕೊಡ್ತಿದ್ದೀನಿ, ನೀವು ತಿಳ್ಕೊಂಡಿದ್ರೆ ಇನ್ನೂ ಅನುಕೂಲ. ಓಕೆ, ಫೈನ್. ಸೊ ಹಾಗಿದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಅವೆಲ್ಲ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಉತ್ತರ ಪತ್ರಿಕೆಯ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರೆಯಬಾರದು. ನೋಡಿ, ಆ ಕಂಪ್ಲೀಟ್ ಆನ್ಸರ್ ಶೀಟ್, ಆನ್ಸರ್ ಬುಕ್ಲೆಟ್ ಏನಿರುತ್ತಲ್ಲ, ಅದರ ಯಾವ ಭಾಗದಲ್ಲೂ ಕೂಡ ನಿಮ್ಮ ಹೆಸರನ್ನ ಬರೀಬಾರ್ದಂತೆ, ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ರೈಟ್. ಅಲ್ಲಿ ಏನೇ ನಡೆಯೋದಿದ್ರು ನಿಮ್ಮ ರಿಜಿಸ್ಟರ್ ನಂಬರಿಂದನೇ ನಡೆಯುತ್ತೆ, ಹೆಸರಿಂದ ಅಲ್ಲ. ಓಕೆ, ಫಸ್ಟ್ ಪೇಜ್ ನಾನು ತೋರಿಸ್ದೆ ನಿಮಗೆ. ಆಲ್ ರೈಟ್. ಎರಡನೇದು, ಪರೀಕ್ಷೆ ಪ್ರಾರಂಭವಾದ 30 ನಿಮಿಷಗಳವರೆಗೆ ಪರೀಕ್ಷಾ ಕೊಠಡಿಯಿಂದ ಅಭ್ಯರ್ಥಿಯು ಹೊರಗೆ ಹೋಗುವುದಕ್ಕೆ ಅವಕಾಶವಿರುವುದಿಲ್ಲ. ಅಟ್ ಎನಿ ಕಾಸ್ಟ್ ಪರೀಕ್ಷೆ ಶುರುವಾಗಿ 30 ನಿಮಿಷ ಆಗೋ ತನಕ ನಿಮಗೆ ಹೊರಗಡೆ ಬಿಡೋದಿಲ್ಲ, ನೆನಪಿರ್ಲಿ. ಅದಾದ್ಮೇಲೆ ಯಾವುದೇ ಅಭ್ಯರ್ಥಿಯು 30 ನಿಮಿಷಗಳ ನಂತರ ಹೊರಗೆ ಹೋಗಲು ಇಚ್ಛಿಸಿದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಿ ತೆರಳುವುದು. ಪುನಃ ಪರೀಕ್ಷಾ ಕೊಠಡಿಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಒಂದ್ ವೇಳೆ 30 ನಿಮಿಷ ಆದ್ಮೇಲೆ ಯಾರಾದ್ರೂ ಹೋಗಬೇಕು ಅಂತ ಇಚ್ಛೆ ಪಟ್ಟಲ್ಲಿ, ಇಫ್ ದೇ ವಾಂಟ್ ಟು ಗೋ ಔಟ್ ಸೈಡ್, ಅವರ ಆನ್ಸರ್ ಬುಕ್ಲೆಟ್ ಹಾಗೆ ಕ್ವಶನ್ ಪೇಪರ್ ಎಲ್ಲವನ್ನು ಕೂಡ ಅಲ್ಲಿ ಇರುವಂತಹ ಇನ್ವಿಜಿಲೇಟರ್ ಏನಿರ್ತಾರಲ್ಲ ನಿಮ್ಮ ಕ್ಲಾಸ್ ರೂಮಲ್ಲಿ, ಆ ಒಂದು ಎಕ್ಸಾಮ್ ಹಾಲಲ್ಲಿ, ಅವರಿಗೆಲ್ಲವನ್ನ ಒಪ್ಪಿಸ್ಬಿಟ್ಟು ನೀವು ಹೊರಗೆ ಹೋಗಬೇಕು, ಮತ್ತೆ ನಿಮಗೆ ಒಳಗಡೆ ಕರ್ಕೊಳ್ಳೋದಿಲ್ಲ. ಇದು ನೆನಪಿರ್ಲಿ. ಓಕೆ, ಫಸ್ಟ್ 30 ನಿಮಿಷ ಹೊರಗಡೆ ಬಿಡೋದಿಲ್ಲ, 30 ನಿಮಿಷ ಆದ್ಮೇಲೆ ಹೋಗಬೇಕು ಅಂತ ಅನ್ಕೊಂಡವರಿಗೆ ಮತ್ತೆ ಅಲೋ ಇರೋದಿಲ್ಲ. ಓಕೆ, ಆಲ್ ರೈಟ್. ಸೊ ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ಮಾತ್ರ ಬರೆಯುವುದು. ನೋಡಿ, ಇಲ್ಲೇನ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ಕಾಲಮ್ ಒಳಗಡೆಗೆ ನಿಮ್ಮ ಕ್ವಶನ್ ನಂಬರ್ ಅನ್ನ ಬರೀಬೇಕು. ಏನ್ ಹೇಳ್ತಿದ್ದಾರೆ, ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ಮಾತ್ರ ಬರೆಯುವುದು, ಬೇರೆ ಎಲ್ಲೂ ಬರೆಯೋ ಹಾಗಿಲ್ಲ. ಫೈನ್. ತಪ್ಪು ಪ್ರಶ್ನೆ ಸಂಖ್ಯೆ ನಮೂದಿಸಿದಲ್ಲಿ ಹಾಗೂ ಪ್ರಶ್ನೆ ಸಂಖ್ಯೆಯ ಮೇಲೆ ತಿದ್ದಿ ಬರೆದಿದ್ದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಕ್ವಶನ್ ನಂಬರ್ ತಪ್ಪು ಹಾಕಬಾರದು. ರಿಮೆಂಬರ್, ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್. ನೀವು ಆನ್ಸರ್ ಅನ್ನ ಬರೆಯೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ, ಆ ಒಂದು ಅವಸರದಲ್ಲಿ ಯಾವುದೋ ಕ್ವಶನ್ ನಂಬರ್ ಹಾಕಿ ಯಾವುದೋ ಆನ್ಸರ್ ಬರಿಬೇಡಿ, ಪೂರ್ತಿ ಹೋದ ಹಾಗೆ. ನೆನ್ಪಿಟ್ಕೊಳ್ಳಿ, ನೀವೇನ್ ಮಾಡ್ಬೇಕು, ಫಸ್ಟು ಯಾವಾಗಲೂ ಅಷ್ಟೇ ಆನ್ಸರ್ ಯಾವುದೇ ಬರೀತಿರ್ಲಿ, ಮತ್ತೊಮ್ಮೆ ಕ್ವಶನ್ ನಂಬರ್ ಅನ್ನ ನೋಡಿ,
ಕ್ವಶನ್ ನಂಬರ್ ನೋಡಿ ಆದಮೇಲೆ ನೀವೇನು ಮಾಡಬೇಕು, ಆ ಕ್ವಶನ್ ನಂಬರನ್ನು ನೀಟಾಗಿ ಇಲ್ಲಿ ಹಾಕಿಬಿಡಿ. ಫೈನ್. ಅದಾದಮೇಲೆ ಆನ್ಸರ್ ಬರೆಯೋದು ಕಡೆಗೆ ನೀವು ಹೋಗಬೇಕು. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಹಾಗೆ ಪ್ರಶ್ನೆ ಸಂಖ್ಯೆನ ತಿದ್ದಬಾರದಂತೆ ನೆನ್ಪಿಟ್ಕೊಳ್ಳಿ. ಬರಿಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನಸ್ಸು ಏಕಾಗ್ರತೆ ಅಲ್ಲೇ ಇರಬೇಕು. ಅರ್ಥ ಆಗ್ತಿದೆ ಅಲ್ಲ? ಸೊ ತಪ್ಪು ಪ್ರಶ್ನೆ ಸಂಖ್ಯೆನೂ ಬರೆಯೋ ಹಾಗಿಲ್ಲ, ಅದಕ್ಕೂ ಮಾರ್ಕ್ಸ್ ಕೊಡೋದಿಲ್ಲ. ಎರಡನೇದಾಗಿ ಪ್ರಶ್ನೆ ಸಂಖ್ಯೆ ಮೇಲೆ ತಿದ್ದೋ ಹಾಗಿಲ್ಲ. 6 ಅಂತ ಬರೆದು ಅದನ್ನು 3 ಅಂತ ಮಾಡೋ ಹಾಗಿಲ್ಲ. ಯಾವುದೇ ಆಗಿರಲಿ ನಂಬರು ತಿದ್ದೋ ಹಾಗಿಲ್ಲ. ಕ್ಲಿಯರಾ? ಓಕೆ. ಸೊ ಅದನ್ನು ಏನು ಮಾಡಲ್ಲ, ವ್ಯಾಲ್ಯೂಯೇಷನ್ಗೆ ತಗೊಳ್ಳೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ಇನ್ನು ಮುಂದೆ ಉತ್ತರ ಪತ್ರಿಕೆಯ ಎರಡೂ ಬದಿಯಲ್ಲಿ ಉತ್ತರಿಸುವುದು. ಅಂದರೆ ಈ ಶೀಟು ಈ ಶೀಟು, ಇಲ್ಲಿ ಫಸ್ಟ್ ಶೀಟಲ್ಲಿ ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಎರಡೂ ಸೈಡಲ್ಲೂ ಅವಕಾಶ ಇರುತ್ತೆ ಬರೆಯೋದಕ್ಕೆ. ಓಕೆ, ಫೈನ್. ಉತ್ತರಗಳನ್ನು ಕಪ್ಪು ಅಥವಾ ನೀಲಿ ಶಾಯಿಯ ಇಂಕ್ ಪೆನ್ ಅಥವಾ ಬಾಲ್ ಪಾಯಿಂಟ್ ಪೆನ್ನಿನಿಂದ ಬರೆಯುವುದು. ಏನು ಹೇಳ್ತಿದ್ದಾರೆ? ಎದರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ನಿಂದ ನೀವು ಬರೀಬಹುದು, ನಾಟ್ ಜೆಲ್ ಪೆನ್. ಅರ್ಥ ಆಗ್ತಿದೆ ಅಲ್ವಾ? ಬ್ಲ್ಯಾಕ್ ಅಥವಾ ಕಪ್ಪು ಅಥವಾ ನೀಲಿ ಶಾಯಿ ಅಂತ ಕೊಟ್ಟಿದ್ದಾರೆ ನೀಟಾಗಿ. ಫೈನ್. ಪೆನ್ನನ್ನು ಬದಲಾಯಿಸಿದಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿಯೊಂದಿಗೆ ಅನುಮತಿ ಪಡೆಯುವುದು. ಒಂದು ವೇಳೆ ನೀವೇನಾದರೂ ಬ್ಲೂ ಇಂದ ಬ್ಲ್ಯಾಕಿಗೆ, ಬ್ಲ್ಯಾಕಿಂದ ಬ್ಲೂಗೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ, ಪೆನ್ ಚೇಂಜ್ ಮಾಡೋದು ಅಂದರೆ ಮ್ಯಾಮ್ ನಮ್ಮ ಹತ್ರ 3-4 ಬ್ಲೂ ಪೆನ್ ಇದ್ದಾವೆ, ಪ್ರತಿಯೊಂದು ಪೆನ್ ಚೇಂಜ್ ಮಾಡಬೇಕಂದ್ರೆ ಇವ್ರಿಗೆ ಹೇಳಬೇಕಾ? ಇಲ್ಲ. ನೀವೇನಾದರೂ ಎಮರ್ಜೆನ್ಸಿ ಇದೆ, ಎಲ್ಲ ಬ್ಲೂ ಪೆನ್ ಮುಗ್ದು ಹೋಗಿದೆ, ಬ್ಲ್ಯಾಕ್ ಅಷ್ಟೇ ಉಳ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಏನು ಮಾಡಬೇಕು ಅವಾಗ? ಏನು ಮಾಡಬೇಕು? ನಿಮಗೆ ಎಕ್ಸಾಮಿನರ್ಸ್ ಏನಾದರೂ ಹೆಲ್ಪ್ ಮಾಡಿದರೆ ಸರಿ, ಇಲ್ಲಾಂದರೆ ಇರೋ ಪೆನ್ನಿಂದನೇ ಬರೀಬೇಕು ಅಂತ ಬಂದಾಗ ಏನು ಮಾಡಬೇಕು? ಏನಂತ ಹೇಳ್ತಿದ್ದಾರೆ? ಅಂಥ ಟೈಮಲ್ಲಿ ಪೆನ್ನನ್ನು ಬದಲಾಯಿಸಿದಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿಯೊಂದಿಗೆ ಅನುಮತಿ ಪಡೆಯುವುದು. ವಿದ್ಯಾರ್ಥಿಗಳು ಪೆನ್ಸಿಲ್ನಿಂದ ಉತ್ತರಗಳನ್ನು ಬರೆಯಬಾರದು. ಸೊ ನೀವು ಒಂದು ವೇಳೆ ಪೆನ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಅವ್ರ ಹತ್ರ ಒಮ್ಮೆ ಇನ್ಫಾರ್ಮ್ ಮಾಡಿ, ಅವರಿಗೆ ಅವರು ಸೈನ್ ಹಾಕ್ತಾರೆ. ಅವ್ರೇನು ಮಾಡ್ತಾರೋ ಅವರು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಅದೇ ರೀತಿ ನೀವು ಮುಂದುವರಿಬೇಕು. ಪೆನ್ ಕಲರ್ ಚೇಂಜ್ ಆಗೋ ಹಾಗಿದ್ರೆ ವಿದ್ಯಾರ್ಥಿಗಳು ಪೆನ್ಸಿಲಿಂದ ಬರೆಯಬಾರದು. ಒಂದು ವೇಳೆ ಪೆನ್ಸಿಲಿಂದ ಬರೆದ್ರೆ ಅದನ್ನ ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಓನ್ಲಿ ಗ್ರಾಫ್ ಅಥವಾ ರೇಖಾಚಿತ್ರಗಳು ಅಥವಾ ಭೂಪಟಗಳು, ಮ್ಯಾಪ್ ಅಥವಾ ನಿಮ್ಮ ಗ್ರಾಫ್, ಅರ್ಥ ಆಗ್ತಿದಲ್ಲ, ಅಥವಾ ಡಯಾಗ್ರಾಮ್ಸ್ ಡ್ರಾ ಮಾಡೋದಕ್ಕೆ ಅಲೋ ಇದೆ ಪೆನ್ಸಿಲಿಂದ. ಯಾವುದು? ಗ್ರಾಫ್, ಮ್ಯಾಪ್ ಹಾಗೆ ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡೋದಕ್ಕೆ ಮಾತ್ರ ಪೆನ್ಸಿಲ್ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ಕೂಡ ಪೆನ್ಸಿಲಿಂದ ಆನ್ಸರ್ ಶೀಟಲ್ಲಿ ಬೇರೆ ಯಾವುದನ್ನು ಬರೆಯೋ ಹಾಗಿಲ್ಲ, ಎಕ್ಸೆಪ್ಟ್ ದೀಸ್ 3 ಥಿಂಗ್ಸ್. ಓಕೆ, ಪೆನ್ಸಿಲಿಂದ ಉತ್ತರ ಬರೆದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಡನ್. ಓಕೆ, ಉತ್ತರ ಪತ್ರಿಕೆಯ ಬಲಭಾಗದಲ್ಲಿರುವ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಮೌಲ್ಯಮಾಪನ ಅಂಕಗಳನ್ನು ದಾಖಲಿಸಲು ಒದಗಿಸಲಾಗಿದ್ದು, ಅಭ್ಯರ್ಥಿಗಳು ಈ ಸ್ಥಳದಲ್ಲಿ ಬರೆಯಬಾರದು, ಬರೆದ ಪಕ್ಷದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಸೊ ನೋಡಿ ಮಕ್ಕಳೇ, ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಭಾಗ. ಎಸ್, ಇಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಅನ್ನು ಹಾಕೋದಿಕ್ಕೆ ಬಿಟ್ಟಿರ್ತಾರೆ. ಈ ಕಾಲಮ್ ಹೇಗೆ ನಿಮಗೆ ಪ್ರಶ್ನೆ ಸಂಖ್ಯೆ ಕ್ವಶನ್ ನಂಬರ್ ಹಾಕೋದಿಕ್ಕೆ ಬಿಟ್ಟಿರ್ತಾರೋ, ಈ ಕಾಲಮ್ ಅನ್ನ ನಿಮಗೆ ಆನ್ಸರ್ಗೆ ಇರುವಂತಹ ಮಾರ್ಕ್ಸ್ ಅನ್ನ ಹಾಕೋದಿಕ್ಕೆ ಬಿಟ್ಟಿರ್ತಾರೆ. ಅದನ್ನ ಟಚ್ ಮಾಡಬೇಡಿ. ಒಂದು ವೇಳೆ ಅದನ್ನೇನಾದ್ರೂ ನೀವು ಆ ಭಾಗನ ನೀವು ಬರೆದು ಬಿಟ್ರೆ ಆ ಭಾಗನ ನಿಮಗೆ ಅದನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಎಲ್ಲದಕ್ಕೂ ಅಲ್ಲಿಗೆ ತಗೊಂಡು ಹೋಗ್ತಾರೆ ನೋಡಿ, ವ್ಯಾಲ್ಯೂಯೇಷನ್ ಮಾಡಲ್ಲ ಅಂತ ಆನ್ಸರ್ ಅನ್ನ ಅಂತ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ ಮಕ್ಕಳೇ. ಡನ್. ಓಕೆ, ಇನ್ನು ಕಡೆಯದಾಗಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಭ್ಯರ್ಥಿಯು ಹೋಗಲು ಬಯಸಿದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅನುಮತಿ ಪಡೆದು ಸಹಾಯಕರೊಂದಿಗೆ ಹೋಗುವಾಗ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಇತರೆ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶಕ್ಕೆ ನೀಡುವುದು. ನೀವೇನಾದ್ರೂ ವಾಶ್ರೂಮಿಗೆ ಹೋಗಬೇಕು, ಎಮರ್ಜೆನ್ಸಿ ಇದೆ, ಹೌದಾ, ಟಾಯ್ಲೆಟಿಗೆ ಹೋಗಬೇಕು ಅಂತಂದ್ರೆ ಅವಕಾಶ ಇದೆ. ಆದರೆ ಹೇಗಪ್ಪ ಅಂದರೆ ಆನ್ಸರ್ ಶೀಟು, ಕ್ವಶನ್ ಪೇಪರು ಎಲ್ಲವನ್ನ ಕೂಡ ಎಕ್ಸಾಮಿನರಿಗೆ ಕೊಟ್ಟು ನಿಮ್ಮ ಜೊತೆ ಹೆಲ್ಪರ್ ಬರ್ತಾರೆ ಯಾರಾದರೂ, ಅಲ್ಲಿ ನಿಮಗೆ ನೀರು ಕೊಡೋದಕ್ಕೋ ಓಕೆ ಅಲ್ಲಿ ಇರ್ತಾರೆ. ಸೊ ಎಕ್ಸಾಮ್ ನಡಿಬೇಕಾದ್ರೆ ಸ್ವಲ್ಪ ಅರ್ಧ ತಾಸಿಗೆ 1 ತಾಸಿಗೆ ಬಂದು ನೀರು ಯಾರಿಗಾದ್ರೂ ಬೇಕಾ ಅಂತ ಕೇಳಲಿಕ್ಕೆ ಹೆಲ್ಪರ್ಸ್ ಇರ್ತಾರಲ್ಲಿ, ಅವ್ರು ಬಂದು ಅವ್ರ ಜೊತೆಗೆ ನಿಮ್ಮನ್ನ ಕಳಿಸ್ಕೊಡ್ತಾರೆ. ಸೊ ನೀವು ಹೋಗಿ ಬರಬಹುದು ಇನ್ ಕೇಸ್ ನೀವು ಹೋಗಬೇಕು ಅಂದರೆ. ಓಕೆ, ಅದಕ್ಕೂ ಅವಕಾಶ ಇದೆ. ಆಲ್ ರೈಟ್, ಇಷ್ಟು ಇನ್ಸ್ಟ್ರಕ್ಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೆಸರನ್ನ ಆನ್ಸರ್ ಶೀಟ್ ಮೇಲೆ ಬರಿಬಾರ್ದು ನೀವು. ಹಾಗೆ ಬ್ಲ್ಯಾಕ್ ಅಥವಾ ಬ್ಲೂ
ಬಾಲ್ ಪಾಯಿಂಟ್ ಅಂದರೆ ಬಾಲ್ ಪೆನ್ನನ್ನು ನೀವು ಯೂಸ್ ಮಾಡಬೇಕು. ಜೆಲ್ಲನ್ನು ಯೂಸ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಪೆನ್ನನ್ನು ಚೇಂಜ್ ಮಾಡೋ ಹಾಗಿದ್ರೆ ಅವರಿಗೆ ಇನ್ಫಾರ್ಮ್ ಮಾಡಿ ಅವ್ರ ಹತ್ರ ಸೈನ್ ತಗೊಂಡು ನೀವು ಪೆನ್ ಚೇಂಜ್ ಮಾಡಬೇಕು. ಪೆನ್ಸಿಲಿಂದ ಆನ್ಸರನ್ನು ಬರೆಯೋ ಹಾಗಿಲ್ಲ. ಪೆನ್ಸಿಲನ್ನು ಕೇವಲ ಮ್ಯಾಪ್, ಗ್ರಾಫ್ ಹಾಗೆ ಡಯಾಗ್ರಾಮ್ಸ್ಗಳಿಗೆ ಮಾತ್ರ ಉಪಯೋಗಿಸಬೇಕು. ಲೆಫ್ಟ್ ಸೈಡ್ ಕಾಲಮಲ್ಲಿ ಮಾತ್ರ ನೀವು ಕ್ವೆಶ್ಚನ್ ನಂಬರನ್ನು ಹಾಕಬಹುದು. ಕ್ವೆಶ್ಚನ್ ನಂಬರನ್ನು ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಹಾಕಬೇಕು. ಅದನ್ನು ತಿದ್ದೋದಾಗ್ಲಿ ಅಥವಾ ತಪ್ಪು ಪ್ರಶ್ನೆ ಸಂಖ್ಯೆಯನ್ನು ಹಾಕಿದ್ರೆ ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಸರಿಯಾಗಿ ಆನ್ಸರ್ ಬರೆದು ಜಸ್ಟ್ ಕ್ವೆಶ್ಚನ್ ನಂಬರ್ ತಪ್ಪಾದರೆ ಹೋಯ್ತು ಮಾರ್ಕ್ಸ್. ರಿಮೆಂಬರ್ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಅದಾದ್ಮೇಲೆ ಉತ್ತರ ಪತ್ರಿಕೆಯ ಬಲಭಾಗದಲ್ಲೂ ಕೂಡ ಏನನ್ನ ಬರೀಬಾರ್ದು. ಇದಕ್ಕೂ ಕೂಡ ವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಅದಾದ್ಮೇಲೆ ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಎಲ್ಲವನ್ನ ಕೊಟ್ಟು ನೀವು ಅಂದರೆ ನಿಮ್ಮ ಹತ್ರ ಇರುವಂತಹ ಆನ್ಸರ್ ಶೀಟು ಹಾಗೆ ಕ್ವಶನ್ ಪೇಪರ್ ಎಲ್ಲವನ್ನ ಕೊಟ್ಟು ಹೆಲ್ಪರ್ ಜೊತೆ ನಿಮಗೆ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ನೀವು ವಾಪಸ್ ಬರಬಹುದು. ಆದರೆ ಒಂದು ವೇಳೆ ಏನಾದರೂ ನೀವು 30 ನಿಮಿಷದೊಳಗೆ ಎಕ್ಸಾಮ್ ಶುರುವಾಗಿ 30 ನಿಮಿಷದೊಳಗೆ ಹೊರಗೆ ಹೋಗಬೇಕು ಅಂದರೆ ಅವಕಾಶ ಇರೋದಿಲ್ಲ. 30 ನಿಮಿಷ ಆದಮೇಲೆ ಹೋಗ್ಬೋದು, ಆದರೆ ಮತ್ತೆ ವಾಪಸ್ ಕರ್ಕೊಳ್ಳೋದಿಲ್ಲ. ಓಕೆ, ವಾಶ್ರೂಮಿಗೆ ಹೋಗೋದೇ ಬೇರೆ, ನೀವು ಎಕ್ಸಾಮ್ ಹಾಲಿಂದ ಪೂರ್ತಿ ಹೊರಗೆ ಹೋಗೋದೇ ಬೇರೆ, ಮತ್ತೆ ಒಳಗೆ ಕರ್ಕೊಳ್ಳೋದಿಲ್ಲ ಅಲ್ಲಿಂದ. ಓಕೆ, ಸೊ ತುಂಬ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳೇ. ಇವೆಲ್ಲ ನೀವು ರೂಲ್ಸನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅದೇ ರೀತಿ ಬರೀರಿ. ಸೊ ಇದು ಕಾಮನ್ ಆಗಿ ಇರುವಂಥ ಇನ್ಸ್ಟ್ರಕ್ಷನ್. ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೇನೋ ಹೊಸದಾಗಿ ಅನಿಸುತ್ತೆ ಬಿಟ್ಟರೆ ಜನರಲ್ ಇನ್ಸ್ಟ್ರಕ್ಷನ್ ಇದು. ಓಕೆ, ಗಾಬರಿ ಬೀಳೋ ಅಗತ್ಯ ಇಲ್ಲ, ತಿಳ್ಕೊಂಡಿರಿ ಅಷ್ಟೇ. ಅಲ್ಲಿ ಹೋಗಿ ತಿಳ್ಕೊಳ್ಳೋದಕ್ಕಿಂತ ಇಲ್ಲೇ ತಿಳ್ಕೊಂಡಿದ್ರೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಇರುತ್ತೆ. ಓಕೆ, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು, ಓಕೆ ನನಗೆ ಗೊತ್ತಿದೆ ಅಂತ. ಹೌದಾ? ಸೊ ಬಾಲ್ ಪೆನ್ಗಳನ್ನು ಅಂದರೆ ಬ್ಲ್ಯಾಕ್ ಆಗಿರಬಹುದು, ಬ್ಲೂ ಆಗಿರಬಹುದು, ದಯವಿಟ್ಟು ಜಾಸ್ತಿನೇ ತಗೊಂಡು ಹೋಗಿ ಒಂದೇ ಕಲರ್ ಪೆನ್ಗಳನ್ನು ತಗೊಂಡು ಹೋಗೋದು ತುಂಬ ಒಳ್ಳೆಯದು. ಬ್ಲ್ಯಾಕ್ ಒಂದಿಷ್ಟು, ಬ್ಲೂ ಒಂದಿಷ್ಟು ಬೇಡ. ಬ್ಲ್ಯಾಕೇ ತಗೊಂಡು ಹೋಗಿ, ಇಲ್ಲ ಬ್ಲೂವೇ ತಗೊಂಡು ಹೋಗಿ, ಬಟ್ ಬಾಲ್ ಪೆನ್ನನ್ನೇ ತಗೊಂಡು ಹೋಗಿ, ನಾಟ್ ಜೆಲ್ ಪೆನ್. ಓಕೆ, ಬೇಕಾಗಿರುವಂಥ ಎಲ್ಲ ಪೆನ್ನು, ಪೆನ್ಸಿಲು, ಸ್ಕೇಲು, ಜಾಮಿಟ್ರಿ ಬಾಕ್ಸು, ಅಂದರೆ ಮ್ಯಾಥಮೆಟಿಕ್ಸಿಗೆ ಜಾಮಿಟ್ರಿ ಬಾಕ್ಸ್ ಬೇಕಾಗುತ್ತೆ, ಇಲ್ಲಿಗೆ ಬೇಕಾಗಲ್ಲ. ಆ್ಯಂಡ್ ಇವಾಗ ನಿಮಗೆ ಅಂತಹ ಪರಿ ಕನ್ಸ್ಟ್ರಕ್ಷನ್ ಕೂಡ ಯಾವುದು ಬರಲ್ಲ ಅಂತ ಇಟ್ಕೊಳ್ಳಿ ಮ್ಯಾಥಮೆಟಿಕ್ಸಲ್ಲಿ, ಅಂತೂ ಸ್ಕೇಲ್ ಅವು ಇವು ಬೇಕಾಗತ್ತೆ. ಹೌದಾ? ಎಸ್. ಸೊ ಈ ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಮಕ್ಕಳೇ, ಯಾವುದೇ ಭಯ ಬೇಡ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ರಾಕ್ ಇನ್ ಯುವರ್ ಎಕ್ಸಾಮ್ಸ್. ಸೊ ನಾಳೆಯಿಂದ ನಿಮ್ಮ ಎಕ್ಸಾಮ್ ಶುರು ಆಗ್ತಿದೆ, ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.